ವೆಲ್ಕಮ್ ಟು ಜಾನ್ಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಪ್ರಾಡಕ್ಟ್ ಬಂದುಬಿಟ್ಟು ಚಂದನ್ ಪೇಸ್ಟ್ ಹಾಗೆ ವಿಭೂತಿ ಪೇಸ್ಟ್ ತರಿಸಿದೆ. ಪ್ಯಾಕಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ ಅಂತ. ನಾವು ಎಷ್ಟೇ ಕಡಿಮೆ ಪ್ರೈಸ್ಗೂ ಪ್ರಾಡಕ್ಟ್ ತಗೊಂಡ್ರು ಅಷ್ಟೇ ನೀಟಾಗಿ ಪರ್ಫೆಕ್ಟಾಗಿ ನಮಗೆ ಪ್ಯಾಕಿಂಗ್ ಮಾಡಿ ಕೊಟ್ಟಿರ್ತಾರೆ. ಅಷ್ಟೇ ಮೀಶೋದಲ್ಲಿ ಕಡಿಮೆ ರೇಟ್ಗೆ ವಸ್ತುಗಳು ಸಿಗುತ್ತೆ. ನಾನು ಯಾವಾಗಲೂ ಮೀಶೋದಲ್ಲೇ ಪ್ರಾಡಕ್ಟ್ಗಳನ್ನ ತರಿಸೋದು. ಈ ಪ್ಯಾಕಿಂಗ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಕೊಟ್ಟಿದ್ದಾರೆ ಅಂತ. ಅಂದರೆ ಇದನ್ನು ಪ್ಯಾಕಿಂಗ್ನ ಓಪನ್ ಮಾಡೋದಕ್ಕೆ 5 ನಿಮಿಷ ಬೇಕಾಗುತ್ತೋ ಅಷ್ಟೊಂದು ಪ್ಯಾಕಿಂಗ್ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಸರಿ, ಚಂದನ್ ತಿಲಕ್ ಹಾಗೆ ಏನು ವಿಭೂತಿ ತಿಲಕ್ ಬಗ್ಗೆ ಮಾತಾಡಬೇಕು ಅಂದರೆ, ಯಾವಾಗಲೂ ಅಷ್ಟೇ ಮನೇಲಿ ಗಂಧದ ಪುಡಿ ಅಥವಾ ವಿಭೂತಿ ಇರುತ್ತಲ್ಲ, ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಹಚ್ಕೋಬೇಕಾಗುತ್ತೆ. ಸೊ ಇದು ಬಂದುಬಿಟ್ಟು ಆಲ್ರೆಡಿ ನಮಗೆ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ವಿಭೂತಿ ಆಗಲಿ ಚಂದನ ಆಗಲಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು ನನಗಂತೂ. ಇದನ್ನು ನಾವು ಎಲ್ಲಿಗೂ ಬೇಕಾದರೂ ತೊಗೊಂಡೋಗ್ಬೋದು, ಬ್ಯಾಗಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇದು ಒಂಥರ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ಯಾವಾಗಲೂ ಅಷ್ಟೇ ಬರೀ ಹಣೆಲಿರೋ ಬದಲು ಅಥವಾ ಹಣೆಗೆ ಸ್ಟಿಕ್ಕರ್ ಹಾಕಿದ್ರೆ ನಿಲ್ಲೋದಿಲ್ಲ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ಲಕ್ಷಣವಾಗಿ ಕಾಣೋದ್ರ ಜೊತೆಗೆ ಒಳ್ಳೆಯ ಗುಡ್ ವೈಬ್ಸ್ ಬರುತ್ತೆ. ಆಮೇಲೆ ಯಾವುದೇ ದೃಷ್ಟಿ ಆಗಲ್ಲ ಇದನ್ನು ಹಚ್ಕೊಂಡ್ರೆ. ಹಾಗೆ ನಮಗೆ ದೇಹದಲ್ಲಿ ಉಷ್ಣಾಂಶ ಇದ್ದರೆ ಈ ಗಂಧ ಹಚ್ಕೊಂಡ್ರೆ ಸ್ವಲ್ಪ ನಮಗೆ ಬಾಡಿ ಬಂದ್ಬಿಟ್ಟು ಕೂಲ್ ಆಗುತ್ತೆ. ಹಾಗೆ ಗುಡ್ ವೈಬ್ಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್. ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಈ ಪ್ರಾಡಕ್ಟ್ ನೋಡ್ತಾ ಇದ್ದಾರಲ್ವಾ, ಇದಕ್ಕೆ ಬಂದುಬಿಟ್ಟು ಪೀಸ್ಗೆ 60 ರೂಪಾಯಿ ಅಲ್ಲಿ ಪ್ರೈಸ್ನ ಮೆನ್ಷನ್ ಮಾಡಿದ್ದಾರೆ, 60 ರೂಪಾಯಿ ಅಂತ. ಸೊ ನನಗೆ ಇದು ಎಷ್ಟು ರೂಪಾಯಿಗೆ ನಾನು ತರಿಸಿದೆ ಅಂತ ಅಂದರೆ 123 ಅಂತ ಅನಿಸುತ್ತೆ. 123 ಸಮಥಿಂಗ್ ನಾನು ಕೊಟ್ಟಿದ್ದು. 123 ರೂಪಾಯಿ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ 60 ರೂಪಾಯಿ ಮೆನ್ಷನ್ ಮಾಡಿದ್ದಾರೆ. ನನಗೆ ಸಿಕ್ಕಿದ್ದು ಬಂದುಬಿಟ್ಟು 123 ರೂಪಾಯಿಗೆ. ಬರೀ ನೀವು ವಿಭೂತಿ ತಗೋಬೇಕು ಅಂತ ಅಂದರೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ವಿಭೂತಿಗೆ 100 ರೂಪಾಯಿ ಇದು ಮಾಡಿರ್ತಾರೆ. ಅಂದರೆ 2 ಪ್ಯಾಕಿಂಗ್ ತೊಗೊಂಡ್ರೆ ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಟ್ಟಿರ್ತಾರೆ. 120, 123 ಅಥವಾ 125 ಈ ಥರ ಮೆನ್ಷನ್ ಮಾಡಿರ್ತಾರೆ. ತುಂಬ ಜನ ಇದನ್ನು ಸೇಲ್ ಮಾಡ್ತಾ ಇರ್ತಾರೆ ಮೀಶೋದಲ್ಲಿ. ಪ್ರಾಡಕ್ಟ್ ಒಂದೇ ಥರ ಇರುತ್ತೆ, ಆದರೆ ಸೇಲ್ ಮಾಡೋರು ತುಂಬ ಜನ ಇರ್ತಾರೆ. ಸೊ ಅದಕ್ಕೆ ಹೇಳ್ತಾ ಇರೋದು, ನಿಮಗೆ ಯಾವುದು ಕಡಿಮೆ ಪ್ರೈಸಲ್ಲಿ ಸಿಗುತ್ತೋ ಅದರಲ್ಲಿ ನೀವು ತಗೋಬೋದು. ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ಪ್ರಾಡಕ್ಟ್ ಬಂದುಬಿಟ್ಟು ಪ್ಯಾಕಿಂಗ್ ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಕಲರ್ ಆಗಿರ್ಬೋದು, ವಿಭೂತಿ ಪ್ಯಾಕಿಂಗ್ ಕಲರ್ ಆಗಿರ್ಬೋದು, ಎಷ್ಟು ಸಿಲ್ವರ್ ಪ್ಯಾಕಿಂಗ್ ಕೊಟ್ಟಿದ್ದಾರೆ. ಹಾಗೆ ಗಂಧದ ಪೇಸ್ಟ್ ಪ್ಯಾಕಿಂಗ್ ನೋಡ್ತಾ ಇರ್ಬೋದು, ಅದೇ ಥರ ಕಲರಲ್ಲಿ ಕೊಟ್ಟಿದ್ದಾರೆ. ಪ್ಯಾಕಿಂಗ್ ಅಷ್ಟೇ ಆಗಿರ್ಬೋದು, ಪ್ರಾಡಕ್ಟ್ ಅಷ್ಟೇ ಆಗಿರ್ಬೋದು, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾವಾಗಲೂ ಅಷ್ಟೇ ನಾವು ಬ್ಯಾಗಲ್ಲಿ ಈ ಥರದ್ದೊಂದು ಪೇಸ್ಟ್ ಇಟ್ಕೊಬಿಟ್ರೆ ಸಾಕು, ಯಾವಾಗಲೂ ಹಚ್ಕೋಬೋದು. ಅದು ಒಂಥರ ಗುಡ್ ವೈಬ್ಸ್. ನಮಗೆ ಯಾವುದೇ ನೆಗೆಟಿವಿಟಿ ಹತ್ರ ಸುಳಿಯೋದಿಲ್ಲ. ಈ ಥರ ಯಾವಾಗಲೂ ಹಣೆಯಲ್ಲಿ ವಿಭೂತಿ ಆಗಲಿ ಅಥವಾ ಕುಂಕುಮ ಆಗಲಿ ಅಥವಾ ಗಂಧದ ಪುಡಿ ಆಗಲಿ ಗಂಧದ ಪೇಸ್ಟ್ ಆಗಲಿ ಹಚ್ಕೊಂಡ್ರೆ ಯಾವುದೇ ನೆಗೆಟಿವ್ ಥಾಟ್ಸ್ ಯಾವುದೇ ಬರೋಲ್ಲ. ಆದರೆ ನಾವು ಎಷ್ಟೇ ಮೇಕಪ್ ಮಾಡ್ಕೊಂಡು ರೆಡಿ ಆದರೂ ಸಹ ಹಣೆಯಲ್ಲಿ ಏನಾದರೂ ಕುಂಕುಮ ಆಗಲಿ ಅಥವಾ ಗಂಧದ ಪುಡಿ ಆಗಲಿ ಅಥವಾ ವಿಭೂತಿ ಆಗಲಿ ಹಚ್ಕೊಂಡ್ರೆ ಅದು ಲುಕ್ಕೇ ಬೇರೆ ಚೇಂಜಸ್ ಕಾಣುತ್ತೆ ಅಲ್ವಾ. ಪೇಸ್ಟ್ ನೋಡ್ತಾ ಇರ್ಬೋದು ನೀವು ಎಷ್ಟು ತಿಕ್ಕಾಗಿದೆ ಅಂತ. ಅಂದರೆ ಈ ಗಂಧದ ಪೇಸ್ಟ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ ಪೇಸ್ಟ್ನ ಅಂತ. ಈ ಕಡೆ ನೀರು ಥರನೂ ಇಲ್ಲ, ಈ ಕಡೆ ಗಟ್ಟಿನೂ ಇಲ್ಲ. ಎಷ್ಟು ಪರ್ಫೆಕ್ಟಾಗಿ ನಮಗೆ ಯಾವ ಅಳತೆಯಲ್ಲಿ ನಮಗೆ ಹಚ್ಕೊಂಡ್ರೆ ಹಣೆ ಮೇಲೆ ನಿಲ್ಲುತ್ತೋ ಆ ರೀತಿಯಾಗಿ ನಮಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ಮೀಶೋದಲ್ಲಿ ರಿವ್ಯೂ ನೋಡ್ತಾ ಇರಬೇಕಾದ್ರೆ ನಮಗೆ ಒಂದೆರಡು ಚೆನ್ನಾಗಿ ಕೊಟ್ಟಿಲ್ಲ ಇದು ಪೇಸ್ಟು ಅಂತ ನಾನು ನೋಡಿದ್ದುಂಟು. ಆದರೆ ನಾನು ತರಿಸಿ ಇವಾಗ ವಿಡಿಯೋ ಮಾಡ್ತಿದ್ದೇನಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಅದು ಗೆರೆ ಎಳೆದ ತಕ್ಷಣ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂಗೈ ಮೇಲೆ ಅಂತ. ತುಂಬ ಚೆನ್ನಾಗಿದೆ. ವಿಭೂತಿನೂ ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಹಾಗೆ ಪ್ರಾಡಕ್ಟ್ನ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದಾರೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಮೀಶೋದಲ್ಲಿ ನಮ್ಗೆ ಏನೇ ಬೇಕು ಅಂದರೆ ಮೀಶೋದಲ್ಲಿ ಸುಲಭವಾಗಿ ಸಿಗುತ್ತೆ. ಅದೇ ಕಡಿಮೆ ಪ್ರೈಸಲ್ಲಿ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಮೀಶೋ ಆ್ಯಪ್ ಬಂದುಬಿಟ್ಟು ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸುತ್ತೆ ನನಗೆ.
ನಿಮಗೂ ಕೂಡ ಹಿಂಗೆ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ. ಕಡಿಮೆ ರೇಟಲ್ಲಿ ನಮ್ಗೆ ಏನು ಬೇಕೋ ಅದು ತಗೋಬೋದು ಮೀಶೋದಲ್ಲಿ ಅಂತ. ನೋಡ್ತಾ ಇರ್ಬೋದು ವಿಭೂತಿ ಎಷ್ಟು ಚೆನ್ನಾಗಿ ಕುಂತ್ಕೊಳ್ತಾ ಇದೆ ಅಂತ ಅಲ್ವಾ. ನೋಡಿದ್ರಲ್ಲ ಇವತ್ತು ವಿಭೂತಿ ಮತ್ತು ಹಾಗೆ ಗಂಧದ ಪೇಸ್ಟ್ ರಿವ್ಯೂ, ಪ್ರಾಡಕ್ಟ್ ರಿವ್ಯೂ ಅಂತ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಲೇಬೇಡಿ. 120, 123ಗೆ ನಮಗೆ ಈ ಪ್ರಾಡಕ್ಟ್ ಸಿಗುತ್ತೆ. ನೀವೇನಾದರೂ ಒಂದು ಪ್ರಾಡಕ್ಟ್ ವಿಭೂತಿ ಆಗಲಿ ಅಥವಾ ಗಂಧದ ಪೇಸ್ಟ್ ಆಗಲಿ ಯಾವುದಾದ್ರೂ ಒಂದು ಬೇಕು ಅಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಒಂದು ಪ್ರಾಡಕ್ಟ್ಗೆ 100 ರೂಪಾಯಿ ಹೇಳ್ತಾರೆ. ಸೊ 2 ಪ್ರಾಡಕ್ಟ್ ತೊಗೊಂಡ್ರೆ 123 ಹೇಳ್ತಾರೆ.